ಬೆಂಗಳೂರು ಬಳ್ಳಾರಿಯಲ್ಲಿ ದಾಳಿ ಬೆನ್ನಲ್ಲೇ ಆಪ್ತರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಎಸ್, ಕೋಟಿ ಕೋಟಿ ಭ್ರಷ್ಟಾಚಾರ. ನಾಗೇಂದ್ರ ಅವರ ಆಪ್ತರನ್ನ ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರ ಮಾಜಿ ಆಪ್ತರುಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಆಪ್ತರಿಗೂ ಕೂಡ ಕುತ್ತು ಬಂದ ರೀತಿಯಾಗಿದೆ. ಆಪ್ತರೆಲ್ಲರೂ ಕೂಡ ಐಟಿ ರೇಟ್ ಜೊತೆಗೆ ಆಪ್ತರ ವಿಚಾರಣೆ ಕೂಡ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಸಂಬಂಧಿಕರು, ಆಪ್ತರು, ಮ್ಯಾನೇಜರ್ಗಳು ಇವರೆಲ್ಲರ ವಿಚಾರಣೆ ಸಾಗುತ್ತೆ ಬೆಂಗಳೂರು, ರಾಯಚೂರು. ಎಸ್, ಒಂದು ಕಡೆ ನಾಗೇಂದ್ರ, ಬಿ ನಾಗೇಂದ್ರ ಅವರ ಮಾಜಿ ಪಿಎ ಅವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಈ ಇನೋವಾ ಕಾರ್ನಲ್ಲಿ ಅವರ ಮಾಜಿ ಪಿಎನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋಟಿ ಕೋಟಿ ಭ್ರಷ್ಟಾಚಾರದ ಅಕ್ರಮ ವಾಸನೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಾಗೇಂದ್ರ ಆಪ್ತರ ವಿಚಾರಣೆಯನ್ನ ನಡೆಸಿದ್ದಾರೆ. ಮಾಜಿ ಪಿಎ ನಾಗೇಂದ್ರ ಅವರ ಆಪ್ತರು ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಇನ್ನಷ್ಟು ವಿಚಾರಣೆ ನಡೆಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆಗಳು, ಅವರ ಆಪ್ತರು, ಹೀಗೆ ಕೆಲವೊಂದಿಷ್ಟು ಜನರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಬಿ ನಾಗೇಂದ್ರ ಆಪ್ತ ಚೈತನ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಇಲ್ಲಿ ತನಕ ಸ್ವಲ್ಪ ನಿಟ್ಟುಸಿರಿನಿಂದ ಇರ್ತಾ ಇದ್ರು ನಾಗೇಂದ್ರ ಅವರು. ಬ್ಯಾಕ್ ಟು ಬ್ಯಾಕ್, ಒಂದು ಎಸ್ಐಟಿಯಿಂದ ಗ್ರಿಲ್, ಮತ್ತೊಂದು ಕಡೆ ಇಡಿಯಿಂದ ದಾಳಿ, ಮತ್ತಷ್ಟು ಜರ್ಜರಿತರಾಗುವ ರೀತಿಯಾಗಿದೆ. ಇಷ್ಟು ದಿನಗಳ ಕಾಲ, ಸುಮಾರು 35 ದಿನ ಆಯ್ತು ರಾಜೀನಾಮೆಯನ್ನ ಕೊಟ್ಟು. ವಿಚಾರಣೆಗೆ ಹಾಜರಾಗಿ ಅಂದ್ರೆ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಅದಾದ ನಂತರವಾಗಿ 5ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಇವತ್ತು 10, ನಿನ್ನೆ ವಿಚಾರಣೆಗೆ ಹಾಜರಾಗಿ 8 ಗಂಟೆಗಳ ಕಾಲ ಅವರ ವಿಚಾರಣೆ ಸಾಗಿದೆ. ಏನು ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರು. ಆ ಅಧಿಕಾರಿಗಳ ಜೊತೆ ಕೂತು ಕೆಲವೊಂದಿಷ್ಟು ಮಾಹಿತಿಯನ್ನ ಪಡಿಬೇಕಾಗಿತ್ತು. ಇವತ್ತು ಇಡಿ ಅಧಿಕಾರಿಗಳು ಒಂದು ಕಡೆ ನಾಗೇಂದ್ರ ಅವರ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ. ಅವರ ಆಪ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಮಾಜಿ ಪಿಎ ಚೈತನ್ಯ ಅವರನ್ನ ಇಡಿ ವಶಕ್ಕೆ ಪಡೆದಿದೆ.